ವೆಲ್ಕಮ್ ಬ್ಯಾಕ್. ರಾಯಚೂರಿನಲ್ಲಿ ರೈತರ ಜಮೀನಿಗೆ ನೀರು ಪೂರೈಕೆ ಬಂದ್ ಆದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕಿ ಕರೆಮ್ಮ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಡೆದಿದೆ. ಈಗಾಗಲೇ ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ರೈತರ ಜಮೀನಿಗೆ ನೀರು ಬಂದಿಲ್ಲ. ದೇವದುರ್ಗ ಶಾಸಕಿ ಕರೆಮ್ಮ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದೆ. ಕೃಷ್ಣಾ ಬಲದಂಡೆ ಕಾಲುವೆಗೆ ನೀರು ಹರಿಸೋದಕ್ಕೆ ಈ ಹೋರಾಟ ನಡೆದಿದೆ. ರಾಯಚೂರಿನಲ್ಲಿ ರಸ್ತೆ ತಡೆದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕಿ ಕರೆಮ್ಮ ಅವರೇ ಸ್ವತಃ ಪಾದಯಾತ್ರೆ ಧುಮುಕಿದ್ದಾರೆ. ರೈತರ ಹೋರಾಟಕ್ಕೆ ಈ ಮೂಲಕ ಸಾಥ್ ಕೊಡುವಂತಹ ಕೆಲಸ ಶಾಸಕಿಯಿಂದ ಆಗಿದೆ. ಇನ್ನು ಯಾದಗಿರಿಯಲ್ಲಿಯೂ ಕೂಡ ಅಷ್ಟೇ ಬಸವಸಾಗರ ಜಲಾಶಯದಿಂದ ನೀರನ್ನು ಹರಿಸಿ ಅಂತ ಹೇಳಿ ಕಳೆದ 15 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಸ್ಪಂದಿಸಲಿಲ್ಲ. ಪರಿಣಾಮ ರೈತರು ಮಾಡಿದ್ದು ಸೀದಾ ಗೇಟ್ನ ಒಡೆದು ಕಾಲುವೆಗೆ ನೀರನ್ನು ಹರಿಸಿದ್ದು. ತಾಳ್ಮೆ ಕಟ್ಟೆ ಒಡೆದಾಗ ಈ ರೀತಿಯ ಘಟನೆಗಳು ನಡೆಯುತ್ತೆ. ರೈತರು ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ದಿನಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದರೆ ರೈತರ ಪ್ರತಿಭಟನೆಯನ್ನ ಸರ್ಕಾರದವರು ತಿರುಗಿಯೂ ನೋಡಲಿಲ್ಲ. ಪರಿಣಾಮ ಆಕ್ರೋಶಗೊಂಡ ರೈತರು ಸೀದಾ ಡ್ಯಾಂಗೆ ಹೋಗಿದ್ದಾರೆ, ಗೇಟ್ ಅನ್ನ ಮುರಿದಿದ್ದಾರೆ, ತಮ್ಮ ಜಮೀನುಗಳಿಗೆ ನೀರನ್ನು ಹರಿಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಕಾಲುವೆಗೆ ನೀರನ್ನ ಹರಿಸಿದ್ದು ಎರಡೆರಡು ಗೇಟ್ ಅನ್ನ ಒಡೆದು ಅವರು ಮೊದಲು ಮನವಿಯನ್ನ ಮಾಡಿಕೊಂಡು ದಯವಿಟ್ಟು ನಮಗೆ ನೀರನ್ನ ಕೊಡಿ ಅಂತ 15 ದಿನದಿಂದ ಪ್ರತಿಭಟನೆ ನಡೀತಾನೆ ಇತ್ತು. ಯಾವಾಗ ಸರ್ಕಾರ ಇವರತ್ತ ತಿರುಗಿ ನೋಡ್ಲಿಲ್ಲನೋ ಪರಿಣಾಮ ಗೇಟ್ ಅನ್ನ ಒಡೆದು ತಮ್ಮ ನೀರನ್ನ ತಗೊಂಡಿದ್ದಾರೆ. ನೋಡಿ, ಈ ಕಡೆ ಗಮನಿಸ್ತಾ ಇರೋದು ಗೇಟ್ ಅಲ್ಲಿ ನೀರು ಹರಿತಾ ಇರೋದು. ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ರೈತರು ವಿಷ ಸೇವಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರೋದು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರನ್ನ ಸಮಾಧಾನ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಯಚೂರಿನಲ್ಲಿ ರೈತರ ಜಮೀನಿಗೆ ನೀರು ಪೂರೈಕೆ ಬಂದ್ ಆದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕಿ ಕರೆಮ್ಮ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಡೆದಿದೆ. ಈಗಾಗಲೇ ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ರೈತರ ಜಮೀನಿಗೆ ನೀರು ಬಂದಿಲ್ಲ. ದೇವದುರ್ಗ ಶಾಸಕಿ ಕರೆಮ್ಮ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದೆ. ಕೃಷ್ಣಾ ಬಲದಂಡೆ ಕಾಲುವೆಗೆ ನೀರು ಹರಿಸೋದಕ್ಕೆ ಈ ಹೋರಾಟ ನಡೆದಿದೆ. ರಾಯಚೂರಿನಲ್ಲಿ ರಸ್ತೆ ತಡೆದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕಿ ಕರೆಮ್ಮ ಅವರೇ ಸ್ವತಃ ಪಾದಯಾತ್ರೆ ಧುಮುಕಿದ್ದಾರೆ. ರೈತರ ಹೋರಾಟಕ್ಕೆ ಈ ಮೂಲಕ ಸಾಥ್ ಕೊಡುವಂತಹ ಕೆಲಸ ಶಾಸಕಿಯಿಂದ ಆಗಿದೆ. ಇನ್ನು ಯಾದಗಿರಿಯಲ್ಲಿಯೂ ಕೂಡ ಅಷ್ಟೇ ಬಸವಸಾಗರ ಜಲಾಶಯದಿಂದ ನೀರನ್ನು ಹರಿಸಿ ಅಂತ ಹೇಳಿ ಕಳೆದ 15 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಸ್ಪಂದಿಸಲಿಲ್ಲ. ಪರಿಣಾಮ ರೈತರು ಮಾಡಿದ್ದು ಸೀದಾ ಗೇಟ್ನ ಒಡೆದು ಕಾಲುವೆಗೆ ನೀರನ್ನು ಹರಿಸಿದ್ದು. ತಾಳ್ಮೆ ಕಟ್ಟೆ ಒಡೆದಾಗ ಈ ರೀತಿಯ ಘಟನೆಗಳು ನಡೆಯುತ್ತೆ. ರೈತರು ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ದಿನಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದರೆ ರೈತರ ಪ್ರತಿಭಟನೆಯನ್ನ ಸರ್ಕಾರದವರು ತಿರುಗಿಯೂ ನೋಡಲಿಲ್ಲ. ಪರಿಣಾಮ ಆಕ್ರೋಶಗೊಂಡ ರೈತರು ಸೀದಾ ಡ್ಯಾಂಗೆ ಹೋಗಿದ್ದಾರೆ, ಗೇಟ್ ಅನ್ನ ಮುರಿದಿದ್ದಾರೆ, ತಮ್ಮ ಜಮೀನುಗಳಿಗೆ ನೀರನ್ನು ಹರಿಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಕಾಲುವೆಗೆ ನೀರನ್ನ ಹರಿಸಿದ್ದು ಎರಡೆರಡು ಗೇಟ್ ಅನ್ನ ಒಡೆದು ಅವರು ಮೊದಲು ಮನವಿಯನ್ನ ಮಾಡಿಕೊಂಡು ದಯವಿಟ್ಟು ನಮಗೆ ನೀರನ್ನ ಕೊಡಿ ಅಂತ 15 ದಿನದಿಂದ ಪ್ರತಿಭಟನೆ ನಡೀತಾನೆ ಇತ್ತು. ಯಾವಾಗ ಸರ್ಕಾರ ಇವರತ್ತ ತಿರುಗಿ ನೋಡ್ಲಿಲ್ಲನೋ ಪರಿಣಾಮ ಗೇಟ್ ಅನ್ನ ಒಡೆದು ತಮ್ಮ ನೀರನ್ನ ತಗೊಂಡಿದ್ದಾರೆ. ನೋಡಿ, ಈ ಕಡೆ ಗಮನಿಸ್ತಾ ಇರೋದು ಗೇಟ್ ಅಲ್ಲಿ ನೀರು ಹರಿತಾ ಇರೋದು. ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ರೈತರು ವಿಷ ಸೇವಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರೋದು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರನ್ನ ಸಮಾಧಾನ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಯಚೂರಿನಲ್ಲಿ ರೈತರ ಜಮೀನಿಗೆ ನೀರು ಪೂರೈಕೆ ಬಂದ್ ಆದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕಿ ಕರೆಮ್ಮ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಡೆದಿದೆ. ಈಗಾಗಲೇ ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ರೈತರ ಜಮೀನಿಗೆ ನೀರು ಬಂದಿಲ್ಲ. ದೇವದುರ್ಗ ಶಾಸಕಿ ಕರೆಮ್ಮ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದೆ. ಕೃಷ್ಣಾ ಬಲದಂಡೆ ಕಾಲುವೆಗೆ ನೀರು ಹರಿಸೋದಕ್ಕೆ
ಈ ಹೋರಾಟ ನಡೆದಿದೆ. ರಾಯಚೂರಿನಲ್ಲಿ ರಸ್ತೆ ತಡೆದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕಿ ಕರೆಮ್ಮ ಅವರೇ ಸ್ವತಃ ಪಾದಯಾತ್ರೆ ಧುಮುಕಿದ್ದಾರೆ. ರೈತರ ಹೋರಾಟಕ್ಕೆ ಈ ಮೂಲಕ ಸಾಥ್ ಕೊಡುವಂತಹ ಕೆಲಸ ಶಾಸಕಿಯಿಂದ ಆಗಿದೆ. ಇನ್ನು ಯಾದಗಿರಿಯಲ್ಲಿಯೂ ಕೂಡ ಅಷ್ಟೇ ಬಸವಸಾಗರ ಜಲಾಶಯದಿಂದ ನೀರನ್ನು ಹರಿಸಿ ಅಂತ ಹೇಳಿ ಕಳೆದ 15 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಸ್ಪಂದಿಸಲಿಲ್ಲ. ಪರಿಣಾಮ ರೈತರು ಮಾಡಿದ್ದು ಸೀದಾ ಗೇಟ್ನ ಒಡೆದು ಕಾಲುವೆಗೆ ನೀರನ್ನ ಹರಿಸಿದ್ದು. ತಾಳ್ಮೆ ಕಟ್ಟೆ ಒಡೆದಾಗ ಈ ರೀತಿಯ ಘಟನೆಗಳು ನಡೆಯುತ್ತೆ. ರೈತರು ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ದಿನಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದರೆ ರೈತರ ಪ್ರತಿಭಟನೆಯನ್ನ ಸರ್ಕಾರದವರು ತಿರುಗಿಯೂ ನೋಡಲಿಲ್ಲ. ಪರಿಣಾಮ ಆಕ್ರೋಶಗೊಂಡ ರೈತರು ಸೀದಾ ಡ್ಯಾಂಗೆ ಹೋಗಿದ್ದಾರೆ, ಗೇಟ್ ಅನ್ನ ಮುರಿದಿದ್ದಾರೆ, ತಮ್ಮ ಜಮೀನುಗಳಿಗೆ ನೀರನ್ನ ಹರಿಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಕಾಲುವೆಗೆ ನೀರನ್ನ ಹರಿಸಿದ್ದು, ಎರಡೆರಡು ಗೇಟ್ ಅನ್ನ ಒಡೆದು ಅವರು ಮೊದಲು ಮನವಿಯನ್ನ ಮಾಡಿಕೊಂಡು ದಯವಿಟ್ಟು ನಮಗೆ ನೀರನ್ನ ಕೊಡಿ ಅಂತ 15 ದಿನದಿಂದ ಪ್ರತಿಭಟನೆ ನಡೀತಾನೆ ಇತ್ತು. ಯಾವಾಗ ಸರ್ಕಾರ ಇವರತ್ತ ತಿರುಗಿ ನೋಡ್ಲಿಲ್ಲನೋ ಪರಿಣಾಮ ಗೇಟ್ ಅನ್ನ ಒಡೆದು ತಮ್ಮ ನೀರನ್ನ ತಗೊಂಡಿದ್ದಾರೆ. ನೋಡಿ, ಈ ಕಡೆ ಗಮನಿಸ್ತಾ ಇರೋದು ಗೇಟ್ ಅಲ್ಲಿ ನೀರು ಹರಿತಾ ಇರೋದು. ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ರೈತರು ವಿಷ ಸೇವಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರೋದು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರನ್ನ ಸಮಾಧಾನ ಮಾಡಿದ್ದಾರೆ. ರಾಯಚೂರಿನಲ್ಲಿ ರೈತರ ಜಮೀನಿಗೆ ನೀರು ಪೂರೈಕೆ ಬಂದ್ ಆದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕಿ ಕರೆಮ್ಮ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಡೆದಿದೆ. ಈಗಾಗಲೇ ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ರೈತರ ಜಮೀನಿಗೆ ನೀರು ಬಂದಿಲ್ಲ. ದೇವದುರ್ಗ ಶಾಸಕಿ ಕರೆಮ್ಮ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದೆ. ಕೃಷ್ಣಾ ಬಲದಂಡೆ ಕಾಲುವೆಗೆ ನೀರು ಹರಿಸೋದಕ್ಕೆ ಈ ಹೋರಾಟ ನಡೆದಿದೆ. ರಾಯಚೂರಿನಲ್ಲಿ ರಸ್ತೆ ತಡೆದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕಿ ಕರೆಮ್ಮ ಅವರೇ ಸ್ವತಃ ಪಾದಯಾತ್ರೆ ಧುಮುಕಿದ್ದಾರೆ. ರೈತರ ಹೋರಾಟಕ್ಕೆ ಈ ಮೂಲಕ ಸಾಥ್ ಕೊಡುವಂತಹ ಕೆಲಸ ಶಾಸಕಿಯಿಂದ ಆಗಿದೆ. ಇನ್ನು ಯಾದಗಿರಿಯಲ್ಲಿಯೂ ಕೂಡ ಅಷ್ಟೇ ಬಸವಸಾಗರ ಜಲಾಶಯದಿಂದ ನೀರನ್ನ ಹರಿಸಿ ಅಂತ ಹೇಳಿ ಕಳೆದ 15 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಸ್ಪಂದಿಸಲಿಲ್ಲ. ಪರಿಣಾಮ ರೈತರು ಮಾಡಿದ್ದು ಸೀದಾ ಗೇಟ್ನ ಒಡೆದು ಕಾಲುವೆಗೆ ನೀರನ್ನ ಹರಿಸಿದ್ದು. ತಾಳ್ಮೆ ಕಟ್ಟೆ ಒಡೆದಾಗ ಈ ರೀತಿಯ ಘಟನೆಗಳು ನಡೆಯುತ್ತೆ. ರೈತರು ಒಂದಲ್ಲ